ಹೇ ಗಾಯ್ಸ್, ನಮಸ್ಕಾರ. ಉಪ್ಪು ಹುಳಿ ಕರೆಕ್ಕೆ ಸ್ವಾಗತ. ಸೊ ಗೈಸ್, ನಾನು ದೀಪಕ್ ಮಾತಾಡ್ತಿರೋದು. ಆ್ಯಂಡ್ ಇವತ್ತು ಹಾಫ್ ಕೆ ಜಿ ಮಟನ್ ದಮ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಸೊ ನಾನೀಗ ತೊಗೊಂಡಿರೋದು ಹಾಫ್ ಕೆ ಜಿ ಮಟನ್ ತೊಗೊಂಡಿದ್ದೀನಿ. ವಿತ್ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕ್ಬಿಟ್ಟು ಇಟ್ಟಿದ್ದೀನಿ. ಅಷ್ಟೇ, ಬೇರೆ ಏನು ಮಾಡಿಲ್ಲ. ಒಂದು 3 ಟೊಮೆಟೊ, 3 ಈರುಳ್ಳಿ, 1 ನಿಂಬೆಹಣ್ಣು, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, 2 ಮೆಣಸಿನ್ಕಾಯಿ ತೊಗೊಂಡು, ಆಮೇಲೆ ಒಂದು ಹಾಫ್ ಕಪ್ ಮೊಸರು, ಒಂದು ಚಿಲ್ಲಿ ಪೌಡ್ರು 1 ಸ್ಪೂನ್ ಬೇಕಾಗತ್ತೆ ಅಷ್ಟೇ, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಓಕೆನಾ? ಇಷ್ಟೇ ಗೈಸ್ ಇಂಗ್ರೀಡಿಯೆಂಟ್ಸು, ಬೇರೆ ಏನು ಬೇಡ. ಸೊ ಗೈಸ್, ನಾನು ಪಾತ್ರೆ ತೊಗೊಂಡಿದ್ದೀನಿ. ಪಾತ್ರೆ ತೊಗೊಂಡು ಈಗ ಫುಲ್ ಬಿಸಿಯಾಗಿದೆ ಪಾತ್ರೆ. ಈಗ ಇದಕ್ಕೆ ಒಂದು 150 ಗ್ರಾಮ್ಸ್ 200 ಗ್ರಾಮ್ಸ್ವರೆಗೂ ಆಯಿಲ್ ಹಾಕ್ಕೊಳ್ಳಿ. 1 ಸ್ಪೂನು ತುಪ್ಪ ಹಾಕೋತೀನಿ. 1-2 ಸ್ಪೂನು ತುಪ್ಪ ಹಾಕಿರ್ತೀನಿ. ಸೊ ಈಗ ಒಂದು ಖಡಾ ಮಸಾಲ ಹಾಕ್ಬಿಡೋಣ. ಪಲಾವ್ ಎಲೆ, ಸ್ವಲ್ಪ ಸೋಂಪು, ಚಕ್ಕೆ, ಲವಂಗ, ಈರುಳ್ಳಿ ಹಾಕೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಗೈಸ್. ಕಂಪ್ಲೀಟಾಗಿ ರೆಡ್ ಆಗಿರಬೇಕು. ಫುಲ್ ರೆಡ್ ಅಲ್ಲ, ಸೆಮಿ ರೆಡ್ ಆಗಿರಬೇಕು. ಅಲ್ಲಿವರೆಗೂ ಫ್ರೈ ಮಾಡಬೇಕು. ನಿಮ್ಗೆ ತೋರಿಸ್ತೀನಿ, ನೋಡ್ಬೋದು ಗೈಸ್. ಸೊ ಈ ಸ್ಟೇಜಲ್ಲಿ ಈರುಳ್ಳಿ ನಿಮ್ಮದು ಇಷ್ಟು ಬ್ರೌನ್ ಆಗಿರಬೇಕು. ಓಕೆ, ಈ ಸ್ಟೇಜಲ್ಲಿ ಈಗ ನಿಮಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ, 1-2 ಸ್ಪೂನು. ಜಿಂಜರ್ ಗಾರ್ಲಿಕ್ ಸ್ಮೆಲ್ಲು ಹೋಗಲಿ ಅಲ್ಲಿವರೆಗೂ ಫ್ರೈ ಮಾಡಿ ಚೆನ್ನಾಗಿ. ಸೊ ಚೆನ್ನಾಗಿ ಫ್ರೈ ಆಗಿದೆ ಈಗ. ಸೊ ಈ ಟೈಮಲ್ಲಿ ಖಾರದ ಪುಡಿ ಹಾಕ್ಬಿಡಿ. ಸೊ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಬಿಡಿ. ನಾನು 2 ಸ್ಪೂನ್ ಹಾಕ್ತೀನಿ, ಸಾಕು. ಓಕೆ, ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇದ್ರ ಜೊತೆ ಮಟನ್ ಹಾಕ್ಕೊಳ್ಳಿ ಗೈಸ್. ಮಟನು ಗೈಸ್, ಇದು ಎಲೆ ಮಟನು. ಸೊ ಅದಕ್ಕೆ ನಾನು ಡೈರೆಕ್ಟಾಗಿ ಪಾತ್ರೆಗೆ ಹಾಕ್ತಾಯಿದ್ದೀನಿ. ನಿಮಗೆ ಮಟನ್ ಗಟ್ಟಿ ಇದ್ದರೆ ಒಂದು ಸಪ್ರೇಟಾಗಿ ಕುಕ್ಕರ್ಗೆ ಹಾಕ್ಬಿಟ್ಟು 1-2 ವಿಸಿಲ್ ಕೂಗಿಸ್ಬಿಟ್ಟು ಆಮೇಲೆ ಹಾಕ್ಬಿಡಿ ಇದು ಸಪ್ರೇಟಾಗೆ. ಓಕೆ, ಇದು ಎಲೆ ಮಟನ್ ಅಂತ ನಾನು ಡೈರೆಕ್ಟಾಗಿ ಹಾಕ್ತಿದ್ದೀನಿ. ಸೊ ಇದು ಬೇಯೋಕ್ಕೆ ಜಾಸ್ತಿ ಟೈಮ್ ಏನು ಬೇಕಾಗಿಲ್ಲ, ಬೇಗ ಬೇಯುತ್ತೆ. ಓಕೆ ಗಾಯ್ಸ್, ಸೊ 10 ನಿಮಿಷ ಬೆಂದಿದೆ. ಈ ಸ್ಟೇಜಲ್ಲಿ ಟೊಮೆಟೊ ಹೇಳಿದ್ನಲ್ಲ, ಟೊಮೆಟೊ ಹಾಕ್ಬಿಡೋಣ. ಅದು 2 ಮೆಣಸಿನ್ಕಾಯಿ ಹಾಗೆ ಹಾಕ್ಬಿಡಿ. ಆಮೇಲೆ ಪುದೀನ, ಕೊತ್ತಂಬರಿ ಲೈಟಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದು ಹಾಕ್ಬಿಡಿ. ಹಾಕ್ಬಿಟ್ಟು ಮೊಸರನ್ನ ಹಾಕ್ಬಿಡಿ. ಆಮೇಲೆ ಉಪ್ಪು, ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕಂಪ್ಲೀಟಾಗಿ ಫ್ರೈ ಆಗಲಿ ಅದು. ಇದು ಒಂದು ತಿರ್ಗಾ ಒಂದು 10-15 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನೋಡೋಲ್ಲ ಈ ಥರ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಓಕೆ ಗೈಸ್, ಸೊ ಈಗ ಸಪ್ರೇಟ್ ಪಾತ್ರೆ ತೊಗೊಂಡಿದ್ದೀನಿ, ಸ್ವಲ್ಪ ಬಿಸಿನೀರು ಮಾಡಿದ್ದೀನಿ. ಸೊ ಇದಕ್ಕೆ ನೆನೆಸಿರೋ ರೈಸ್ ಇದೆಯಲ್ಲ, ಅದು ಹಾಕ್ಬಿಡೋಣ. ಇದು 70% ಕುಕ್ ಮಾಡಬೇಕಾಗತ್ತೆ. ಓಕೆನಾ? ಒಂದು 70% ಕುಕ್ ಮಾಡಬೇಕಾಗತ್ತೆ. ಸೊ ಗೈಸ್, ನೋಡ್ಬೋದು ಈಗ ಈ ಸ್ಟೇಜಲ್ಲಿ ಮಟನ್ನು ಚೆನ್ನಾಗಿ ಬೆಂದಿದೆ, ಟೊಮ್ಯಾಟೊ ಬೆಂದಿದೆ, ಆ್ಯಂಡ್ ಮಸಾಲೆ ಕೂಡ ಚೆನ್ನಾಗಿ ಬೆಂದಿದೆ. ಸೊ ಈ ಟೈಮಲ್ಲಿ ನೀವು 2 ಕಪ್ ನೀರು ಹಾಕ್ಬಿಡೋಣ. 2 ಕಪ್ ನೀರು ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡೋಣ. ಅದು ಒಂದು 10 ನಿಮಿಷ ತಿರ್ಗಾ. ಓಕೆನಾ? ಸೊ ನೋಡಿ ಗೈಸ್, ಈಗ ಆಲ್ಮೋಸ್ಟ್ 70% ಬೆಂದಿದೆ. ಓಕೆ, ನೋಡಿ. ನಾನು ಈಗ ಬಾಸ್ಮತಿ ರೈಸ್ ಹಾಕಿದ್ದೀನಿ. ನಾರ್ಮಲ್ ರೈಸ್ ಕೂಡ ಹಾಕ್ಬೋದು. ರಾ ರೈಸ್ ಹಾಕಿ ತುಂಬ ಚೆನ್ನಾಗಿರುತ್ತೆ. ಜೀರಾ ರೈಸು, ರಾ ರೈಸ್ ಹಾಕಿ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಈ ನೀರನ್ನ ಡ್ರೈನ್ ಮಾಡೋಣ. ಡ್ರೈನ್ ಮಾಡಿಬಿಟ್ಟು ಸ್ವಲ್ಪ ನೀರನ್ನ, 1 ಗ್ಲಾಸ್ ನೀರು ಇಟ್ಕೊಳ್ಳಿ. ಫುಲ್ ಡ್ರೈನ್ ಮಾಡ್ಕೊಬಿಟ್ಟು ಸ್ವಲ್ಪ ಇಟ್ಕೊಳ್ಳಿ. ಇದು ಚೆನ್ನಾಗಿ ಬಾಯ್ಲ್ ಆಗಿದೆ. ಈಗ 10-15 ಮಿನಿಟ್ಸ್ ಬಾಯ್ಲ್ ಮಾಡಿದ್ದೀನಿ. ಓಕೆ, ಸೊ ಈಗ ನೆಕ್ಸ್ಟು ಆ ರೈಸ್ನ ಹಾಕ್ಬಿಡೋಣ. ಸೊ ನೋಡಿ, ರೈಸ್ನ ಕಂಪ್ಲೀಟ್ ಹಾಕಿದ್ದೀನಿ. ಸ್ವಲ್ಪ ಹಿಂಗೆ ಪುಷ್ ಮಾಡಿಕೊಡೆ, ಸೊ ಮಸಾಲೆ ಫುಲ್ ಹೋಗಲಿ ಅಂತ. ಸೊ 70% ಬೆಂದಿದೆ ಇದು. ಸೊ ಈಗ ನೀವು
ದಮ್ಮಲ್ಲಿಡಬೇಕಾಗತ್ತೆ. ಮಿನಿಮಮ್ 10 to 15 ಮಿನಿಟ್ಸ್ ದಮ್ಮಲ್ಲಿಟ್ಟಿರಿ. ಸೊ ಕೆಳಗಡೆ ಒಂದು ತವ ಹಾಕಿ ದಮ್ಮಲ್ಲಿಡಿರಿ. ಈಗ ಸ್ವಲ್ಪ ನೀರಿತ್ತಲ್ಲ ವೈಟ್ ರೈಸ್ದು, ಸೊ ಆ ನೀರನ್ನ ಸ್ವಲ್ಪ ಮೇಲೆ ಹಾಕ್ಕೊಳ್ಳಿ. ಸೊ ಈ ಲೆವೆಲ್ ಬರಬೇಕು. ಓಕೆ ಗೈಸ್, ಸೊ ಈ ಲೆವೆಲ್ ಬಂದರೆ ಸಾಕು. ಈಗ ಸೊ ಈ ಥರ ಒಂದು ತವ ಇಟ್ಕೊಳ್ಳಿ, ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ. ತೊಗೊಂಡು ಈಗ ಹಿಂಗೆ ಪ್ಲೇಸ್ ಮಾಡಿಬಿಡಿ. ಆಮೇಲೆ ನಿಮಗೆ ಲೆಮನ್ ತೋರಿಸಿದ್ನಲ್ಲ ನಿಂಬೆಹಣ್ಣು, ಆ ನಿಂಬೆಹಣ್ಣು ಸ್ವಲ್ಪ ಲಾಸ್ಟಲ್ಲಿ ಮೇಲೆ ಹಿಂಡ್ಬಿಡಿ. ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಮಿನಿಮಮ್ ಒಂದು 15 to 20 ಮಿನಿಟ್ಸ್ ಬಿಟ್ಬಿಡಿ. ಸೈಡಿಂದ ಹೊಗೆ ಬರುತ್ತೆ, ಹೊಗೆ ಬಂದಮೇಲೆ ನಿಮ್ಮದು ಬಿರಿಯಾನಿ ರೆಡಿ ಅಂತ ಗೊತ್ತಾಗುತ್ತೆ. ಓಕೆ ಗಾಯ್ಸ್, ಸೊ 15-20 ನಿಮಿಷ ಆಯಿತು. ಸೊ ನೋಡ್ಬೋದು. ಈಗ ದಮ್ ತೆಗೆಯೋಣ. ಸಿಂಪ್ಲಿ ನೀವು ಸೈಡಿಂದ ತೆಗಲಿ ಮಾಡಿ ಸಾಕು. ನೋಡ್ಬೋದು ಕಲರು ಎಷ್ಟು ಚೆನ್ನಾಗಿ ಬಂದಿದೆ. ಮಾಡಿಬಿಟ್ಟು ಬಿಟ್ಬಿಡಿ. ಒಂದು 10 ನಿಮಿಷ ಆದಮೇಲೆ ನೀವು ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ.